ಹಾಯ್ ಹಲೋ ಗೈಸ್, ನಾನು ನಿಮ್ಮ ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಒಂದು ಮೀಶೋ ಅಪ್ಲಿಕೇಶನ್ ಅಲ್ಲಿ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇವತ್ತು 4-5 ಪ್ರಾಡಕ್ಟ್ ನ ಬುಕ್ ಮಾಡಿದೀವಿ. ಅಂದ್ರೆ 4-5 ಅಲ್ಲ, ಸುಮಾರಿದೆ. ನೋಡಿ ಯಾವ ತರ ಇರುತ್ತೆ ಕ್ವಾಲಿಟಿ ಎಲ್ಲ ನೋಡಿ. ಈಗ ಒನ್ ಬೈ ಒನ್ ಪ್ರಾಡಕ್ಟ್ ತೋರ್ಸೋಣ. ಐಟಮ್ ಕೊಡಪ್ಪ. ನೋಡ್ತಾ ಇರ್ಬೋದು, ಇಷ್ಟು ಐಟಮ್ ಬುಕ್ ಮಾಡಿದೀನಿ ನೋಡಿ. ಏನೇನಿದೆ ಒನ್ ಬೈ ಒನ್ ನಿಮ್ಗೆ, ಏನೇನಿದೆ ನಿಮ್ಗೆ ಐಟಮ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇಷ್ಟೇ ಅಲ್ಲ, ಇನ್ನೂ ಸ್ಪೆಷಲ್ ಐಟಮ್ ಇದೆ 3 ತೋರಿಸ್ತೀನಿ ತಡ್ರಿ. ಅದು ಇದು ನೋಡ್ತಾ ಇರ್ಬೋದು, ನಾನು ಇದು ಮೀಶೋದಲ್ಲೇ ಬುಕ್ ಮಾಡಿದ್ದು ಏರ್ ಡ್ರೈಯರ್. ಇದು ಇಲ್ಲಿರೋ ಐಟಮ್ ಮಾತ್ರ, ಈ ಕ್ಯಾಮ್ರಾ ಅಲ್ಲ, ಇರೋ ಐಟಮ್ಗಳು ಮಾತ್ರ ಬುಕ್ ಮಾಡಿರೋದು ನೋಡಿ. ನೋಡ್ತಾ ಇರ್ಬೋದು, ಟ್ರಿಮ್ಮರ್ ನೋಡಿ, 1000 mAh ಟ್ರಿಮ್ಮರ್. ಇದು ಯಾವ್ದೋ ಕಂಪ್ನಿದು, ರಾಕ್ ಲೈಟ್ ಅಂತ, ಬ್ರೈಟನ್ ಯುವರ್ ಲೈಫ್, ರಾಕ್ ಲೈಟ್ ಅಂತ, ಬ್ರೈಟನ್ ಯುವರ್ ಲೈಫ್ ಅಂತ ಹಾಕ್ತಾರೆ. ಬಾಕ್ಸ್ ನೋಡ್ತಿದ್ರೆ ಸಕ್ಕತ್ತಾಗಿದೆ. ನೋಡೋಣ, ಇದು ಆಲ್ರೆಡಿ ಯೂಸ್ ಮಾಡಿದೀನಿ, ಸಕ್ಕತ್ತಾಗಿದೆ ಮಾತ್ರ. ಬ್ಯಾಟ್ರಿ ಬ್ಯಾಕಪ್ ಕೂಡ ಸಿಗುತ್ತೆ ನಮ್ಗೆ ಇದರಲ್ಲಿ. ಬಾಕ್ಸ್ ಅಲ್ಲಿ ಚಾರ್ಜರ್, ಒಳಗಡೆ ಇನ್ನೇನಿಲ್ಲ ಬಾಕ್ಸ್ ಅಲ್ಲಿ. ಸೈಡ್ಗೆ ಎತ್ ಮಾಡ್ಬಿಡೋಣ. ನೋಡ್ತಾ ಇರಬಹುದು, ಬಾಕ್ಸ್ ಅಲ್ಲಿ ಒಂದು ಟ್ರಿಮ್ಮರ್ ಕೊಡ್ತಾರೆ. ಇದು ನೋಡ್ತಾ ಇರ್ಬೋದು, ಹ್ಯಾಂಡಿ ಆಗಿದೆ, ಫುಲ್ ಹ್ಯಾಂಡಿ ಆಗಿದೆ. ಆರಾಮಾಗಿ ಟ್ರಿಮ್ ಮಾಡ್ಬೋದು ಯೂಸ್ ಮಾಡ್ಕೊಂಡು. ಇದು ಬಿಲ್ಡ್ ಕ್ವಾಲಿಟಿ, ಮೋಟ್ರು ಎಲ್ಲ ಹಾಕೋರೆ. ಇದು ರಾಕ್ ಲೈಟ್, ಮಾಡೆಲ್ ನಂಬರ್ RLTM9174 ಅಂತ. ಔಟ್ಪುಟ್ ವೋಲ್ಟೇಜ್ DC 5 ವೋಲ್ಟ್ ಸಿಗ್ತಾ ಇರುವಂತದ್ದು, 50/60Hz 5 ವೋಲ್ಟ್. ಚಾರ್ಜಿಂಗ್ ಟೈಮ್ 3 ಅವರ್ಸ್. ಇದು 3 ಅವರ್ಸ್ ಚಾರ್ಜಿಂಗ್ ಟೈಮ್. ಪ್ರೈಸ್ ರೇಂಜ್ ಇದೆ ಇದೊಂದು ಅರೌಂಡ್ 750 850 ಇರ್ಬೋದು. ಮೋಟ್ರು ಕೂಡ ಯೂಸ್ ಮಾಡಿರುವಂತ ತೋರಿಸ್ತೀನಿ. ಮೋಟ್ರು ಕೂಡ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸ್ಕ್ರೂ ಕೊಟ್ಟಿದ್ದಾರೆ. ಇದು ಪ್ಲಗ್, ಟ್ರಿಮ್ಮರ್ ರನ್ ಆಗೋದಿಕ್ಕೆ, ಗ್ರಿಪ್ ಸಿಗೋದಿಕ್ಕೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಈ ತರ ಇರುತ್ತೆ ಒಳಗಡೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ ಇದನ್ನ, ಸಕ್ಕತ್ತಾಗಿದೆ. ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಇದು ಪ್ಲಗ್ ಮಾಡೋದು ಕೂಡ ಈಸಿ ಇದ್ರಲ್ಲಿ. ಓಪನ್ ಮಾಡೋದು ಅಷ್ಟೇ ಈಸಿ, ಪ್ಲಗ್ ಮಾಡೋದು ಕೂಡ ಜಸ್ಟ್ ಈ ಕಪ್ಲರ್ಗೆ ಕನೆಕ್ಟ್ ಮಾಡ್ಬೋದು, ಪ್ಲಗ್ ಮಾಡಿದ್ರೆ ಮುಗಿಯುತ್ತೆ. ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು. ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. 12mm, 6mm, 3mm ಕೊಟ್ಟಿದ್ದಾರೆ, 3. ಅದು ಬಿಟ್ರೆ ಇದರಲ್ಲಿ ಒಂದು ಆಯಿಲ್ ಕೊಟ್ಟಿದ್ದಾರೆ, ಆಯಿಲ್ದು ಸಣ್ಣದು ಛೋಟಾ ಪಾಕೆಟ್. ಅದ್ ಬಿಟ್ರೆ ಒಂದು ಬ್ರಷ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ. ಬ್ರಷ್ ಕೊಟ್ಟಿದ್ದಾರೆ, ನೋಡ್ಬೋದು, ಈ ತರ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಬ್ರಷ್ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಒಂದು ಚಾರ್ಜರ್ ಬರುತ್ತೆ, ಒಂದು ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ, USB ಟು. ಇದು ಯಾವ್ದೋ, ಇದು ಏನ್ ಗೊತ್ತಿಲ್ಲ ನನ್ಗೆ. ಇದು 2 ಪಿನ್. ಯೂಶುವಲ್ ಇದೇ ತರ ಲೈಟಿಂಗ್ಸ್ ಗೆಲ್ಲ ಕೊಡೋದು. ಈ ತರ ಇದೆ, 2 ಪಿನ್ ಪ್ಲಗ್ ಆಗುವಂತರ. ಚಾರ್ಜ್ ಹಾಕ್ಬಿಟ್ಟು 3 ಅವರ್ಸ್ ಬಿಟ್ರೆ USB ಇಂದ ಆಗುವಂತದ್ದು. ಇದು 3 ಅವರ್ ಬಿಟ್ಟು ನೀವು USB ಇಂದ ಕೊಟ್ಟಿರುವಂತದ್ದು 2 ಪಿನ್ ತರ ಇದೆ. ಇದು ಹೆಸರು ಗೊತ್ತಿಲ್ಲ ನನಗೆ, ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹೇಳೋಣ. ಇದು ಚೆನ್ನಾಗಿದೆ. ಆಮೇಲೆ ಇದು ಆರಾಮಾಗಿ 3 ಅವರ್ ಚಾರ್ಜ್ ಆಗುತ್ತೆ USB ಇಂದ. ನೀವು ಮಾಮೂಲಿ ಅಡಾಪ್ಟರ್ ಅಲ್ಲಿ ಕೂಡ ಕನೆಕ್ಟ್ ಮಾಡ್ಕೊಂಡು ಪ್ಲಗ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಬಹುದು. ಈ ತರ ಫ್ಯೂಚರ್ ಇದೆ. ನೆಕ್ಸ್ಟ್ ಐಟಮ್ ನೋಡ್ತಾ ಇರ್ಬೋದು, ಇದು ಮೈಕು. ಈಗ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು, ಇದ್ರದ್ದೇ ಅದು ಮೈಕು. ಮ್ಯಾಗ್ನೆಟಿಕ್ ಕೂಡ ಇರುತ್ತೆ, ಕ್ಲಿಪ್ ಕೂಡ ಇರುತ್ತೆ ಇದರಲ್ಲಿ. ತೋರಿಸ್ತೀನಿ ನೆಕ್ಸ್ಟ್. ನೋಡಿ, OG ಕಂಪ್ನಿದು ಇದು. ನೋಡ್ತಾ ಇರ್ಬೋದು, ಬಾಕ್ಸಿಂಗ್ ಮಾತ್ರ ಸಕ್ಕತ್ತಾಗಿದೆ. OG ಕಂಪ್ನಿದು ಆಲ್ರೆಡಿ ನಾನು ಯೂಸ್ ಮಾಡ್ತಿರುವಂತದ್ದು ಮೈಕ್. ಇದನ್ನ ನೋಡ್ತಾ ಇರ್ಬೋದು, ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತ ನೋಡ್ತಾ ಇರ್ಬೋದು. OG ಕಂಪ್ನಿದು ಇದು, ಒರಿಜಿನಲ್ ಕಂಪನಿ, OG ಕಂಪನಿ. OG ಅಂತ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಆ ಬ್ರ್ಯಾಂಡ್ ಅಲ್ಲಿ ಬರುವಂತ ಒಂದು ಮೈಕ್ ಇದು.
ಏರೋ ಮೈಕ್ ಇ ಎನ್ ಸಿ ಎನೇಬಲ್ಡ್ ಮೈಕ್ ಇದು ನೋಡ್ತಾ ಇರೋದು. ಮ್ಯಾಗ್ನೆಟ್ ಮತ್ತೆ ಕ್ಲಿಪ್ ಎರಡು ಇದೆ. ಕ್ಲಿಪ್ ಬೇಕಂದ್ರೆ ಕ್ಲಿಪ್ ಯೂಸ್ ಮಾಡ್ಬೋದು, ಮ್ಯಾಗ್ನೆಟ್ ಬೇಕಂದ್ರೆ ಮ್ಯಾಗ್ನೆಟ್. ತೋರಿಸ್ತೀನಿ ನೋಡಿ. ಇದು 50 mAh ಬರೋದಷ್ಟೇ, ಜಾಸ್ತಿ ಏನಿಲ್ಲ. 10 hour ಬ್ಯಾಕಪ್ ಕೊಡುತ್ತೆ. 6 months ವ್ಯಾರಂಟಿ ಇರುತ್ತೆ ಇದನ್ನ ತಗೊಂಡಾಗ. ಮಾಡೆಲ್ ನಂಬರ್ ಫ್ಯೂಸ್ 500 ಅಂತ ಮಾಡೆಲ್ ನಂಬರ್. ಡಿಸ್ಟೆನ್ಸ್ ಬಂದು 25 ಮೀಟರ್ ಡಿಸ್ಟೆನ್ಸ್ ಇರುವಂತದ್ದು ಇದರಲ್ಲಿ. ಮೈಕ್ರೋಫೋನ್ ಸೆನ್ಸಿಟಿವಿಟಿ 38 dB. ಮಾಡೆಲ್ ನಂಬರ್ ಹೇಳಿದ್ನಲ್ಲ, ಫ್ಯೂಸ್ 500 ಅಂತ. ಜೆನರಿಕ್ ವೈರ್ಲೆಸ್ ಮೈಕ್ರೋಫೋನ್ ಇದು. ಕ್ವಾಂಟಿಟಿ ಒಂದು ಡೈಮೆನ್ಷನ್ ಬಂದು 110 mm ಇಂಟು 101 mm ಇಂಟು 45.5 mm ಅಂದ್ರೆ 45.5 mm ಅಂತ. ಇದ್ರ MRP ಬಂದು 5000 ಇದೆ. ನೋಡ್ತಾ ಇರ್ಬೋದು ನೀವು. MRP ಬಂದು 5000 ಇದೆ. ನೀವು ಬೇಕಂದ್ರೆ ಬುಕ್ ಮಾಡ್ಕೊಬಹುದು. ಇದು ನೋಡ್ತಾ ಇರ್ಬೋದು, ಇದ್ರ ಆಂಬಿಯನ್ಸ್ ಅಂದ್ರೆ ಫ್ಯೂಚರ್ಸ್ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಕ್ಲಿಪ್ ಇರುತ್ತೆ. ಪ್ಲಗ್ ಅಂಡ್ ಪ್ಲೇ ಅಂತ ಕೊಟ್ಟಿದ್ದಾರೆ ಫ್ಯೂಚರ್. ಟೈಪ್ ಸಿ ಅಂಡ್ ಲೈಟ್ನಿಂಗು ಎರಡು ಕೂಡ ವರ್ಕ್ ಆಗುವಂತದ್ದು. ಅಂದ್ರೆ ಐಫೋನ್ ಯೂಸರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಆಂಡ್ರಾಯ್ಡ್ ಯೂಸರ್ಸ್ ಕೂಡ ಹೆಲ್ಪ್ ಆಗುತ್ತೆ. 25 ಮೀಟರ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. HD ಸೌಂಡ್ ಕ್ವಾಲಿಟಿ ರೆಕಾರ್ಡ್ ಆಗುತ್ತಂತೆ ಇದು. ನೋಡಿ, HD ಕ್ವಾಲಿಟಿ ರೆಕಾರ್ಡ್ ಆಗುತ್ತಂತೆ ಇದು. ಸಖತ್ತಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳ್ತಾ ಇರ್ಬೋದು. 10 hour ಬ್ಯಾಟರಿ ಲೈಫ್ ಇರುವಂತದ್ದು ಇದು. ಹಾಗೆ 6 month ವ್ಯಾರಂಟಿ ಕೂಡ ಕೊಡ್ತಾರೆ. ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಸಖತ್ತಾಗಿದೆ. ಒಂದು ಪೌಚ್ ಒಳಗಡೆ, ಒಂದು ಕವರ್ ಒಳಗಡೆ ಹಾಕಿ ಕೊಟ್ಟಿರ್ತಾರೆ. ಬಾಕ್ಸ್ ಕ್ವಾಲಿಟಿ ಕೂಡ ನೋಡಿ, ಸಖತ್ತಾಗಿದೆ. ಬಾಕ್ಸ್ ಕ್ವಾಲಿಟಿ ಕೂಡ ನೋಡ್ತಾ ಇರ್ಬೋದು. ಇದು ಬಾಕ್ಸ್ ಬರುತ್ತೆ, ಚಾರ್ಜಿಂಗ್ ಕೇಸ್. ಹಾಗೆ ಇದೇ ಬಾಕ್ಸ್ ಪೌಚ್ ತರ. ಮ್ಯಾನುವಲ್ ಇರುವಂತದ್ದು. ಎಲ್ಲ ಮೈಕ್ ಕೊಟ್ಟವ್ರೆ, ಬೇಕಂದ್ರೆ ಓದಿ. ಫಸ್ಟ್ ಟೈಮ್ ಯಾರು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೋ ಅವ್ರು ಮ್ಯಾನುವಲ್ ಓದಿ. ಯಾಕಂದ್ರೆ ಯಾವ ತರ ಫ್ಯೂಚರ್ ಯೂಸ್ ಮಾಡ್ಬೋದು, ಯಾವ ತರ ಬಳಸ್ಬೋದು ಈ ಮೈಕ್ ಅಂತೆಲ್ಲ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಆಪ್ಷನ್ ಇರುವಂತದ್ದು ಅಂದ್ರೆ ಪ್ಲಗ್ ಮಾಡ್ಕೊಂಡು ರಿಸೀವರ್ ನ ಹಂಗೆ ಚಾರ್ಜ್ ಕೂಡ ಮಾಡ್ಬೋದು ನಿಮ್ ಸಿಸ್ಟಮ್ ನ, ಅಂದ್ರೆ ಫೋನ್ ನ. ಐಫೋನ್ ಇರ್ಲಿ ಆಂಡ್ರಾಯ್ಡ್ ಆಗಿರ್ಲಿ ಮಾಡ್ಬೋದು ನೀವು. ನೋಡ್ತಾ ಇರ್ಬೋದು ನೀವು, ಆಪ್ಷನ್ ಇದೆ. ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ಯೂಸ್ ಮಾಡಿದಿರ ಅದೆಲ್ಲ ಫ್ಯೂಚರ್ಸ್ ಎಲ್ಲ ಗೊತ್ತಾಗ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಇದನ್ನ ಮ್ಯಾನುವಲ್ ನ ಓದ್ಕೊಳ್ಳಿ. ನೆಕ್ಸ್ಟ್ ಐಟಮ್ ಹೋಗೋಣ. ಅಂದ್ರೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡ. ಈ ಬಾಕ್ಸ್ ಅಲ್ಲಿ ಒಂದು ಚಾರ್ಜರ್ ಕೊಡ್ತಾರೆ. ನಾನು ಮಾಡಿಬಿಟ್ಟಿದೀನಿ, ಈಗಿಲ್ಲ ಇದ್ರೊಳಗಡೆ. ಅಂದ್ರೆ USB ಟು ಟೈಪ್ ಸಿ ಕೊಡ್ತಾರೆ ಇದರಲ್ಲಿ. ಈಗ ನಾನು ಇಟ್ಟಿಲ್ಲ ಇದರಲ್ಲಿ, ಯಾಕಂದ್ರೆ ನಾನು ಯೂಸ್ ಮಾಡ್ತೀನಿ ಇದನ್ನ. ನೋಡ್ತಾ ಇರ್ಬೋದು, ಇಲ್ಲೇ ಹಾಕಿದೀನಿ ನೋಡಿ. ಕ್ಲಿಪ್ ಹಾಕೊಂಡಿದೀನಿ. ಕ್ಲಿಪ್ ತೆಗ್ದೆ. ಮ್ಯಾಗ್ನೆಟಿಕ್ ನೋಡಿ, ಮ್ಯಾಗ್ನೆಟಿಕ್ ವರ್ಕ್ ಆಗುತ್ತೆ. ಮ್ಯಾಗ್ನೆಟ್ಸ್ ಕೂಡ ಯೂಸ್ ಮಾಡ್ಕೊಬಹುದು. ನೋಡ್ತಾ ಇರ್ಬೋದು ನೋಡಿ, ಬೀಳೋ ಚಾನ್ಸಸ್ ಅಂತೂ ಇಲ್ಲ, ಯಾಕಂದ್ರೆ ಪವರ್ಫುಲ್ ಮ್ಯಾಗ್ನೆಟಿಕ್ ಕೊಟ್ಟಿರುವಂತದ್ದು. ನೋಡ್ತಾ ಇರ್ಬೋದು, ಇದು ಯಾವುದೇ ಕಾರಣಕ್ಕೂ ಬೀಳಲ್ಲ. ಇದು ಎಷ್ಟೇ ಶೇಕ್ ಆದ್ರೂನು ಅಷ್ಟು ಪವರ್ ಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟ್ ಇದು ಬಾಕ್ಸ್ ಕಡೆ ಹೋಗೋಣ. ಇದೆಲ್ಲ ಎತ್ಬಿಡೋಣ. ನೋಡಿ, ಒಂದು ಕವರ್ ಅಲ್ಲಿ ಕೊಡ್ತಾರೆ ಇದನ್ನ. ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ಇಲ್ಲಿ ಇಂಡಿಕೇಟರ್ಗಳು ಎಷ್ಟು ಚಾರ್ಜ್ ಇದೆ, ಲೆಫ್ಟ್ ಅಲ್ಲಿ ಎಷ್ಟಿದೆ, ರೈಟ್ ಅಲ್ಲಿ ಎಷ್ಟಿದೆ ಅಂತ. ಎರಡು ಮೈಕ್ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ಮೈಕ್ ಒಂದು ರಿಸೀವರ್ ಕೊಟ್ಟಿರ್ತಾರೆ. ಎರಡು ಮೈಕ್ ಒಂದು ರಿಸೀವರ್ ಕೊಟ್ಟಿರ್ತಾರೆ. ರಿಸೀವರ್ ನ ಪ್ಲಗ್ ಮಾಡ್ಬೇಕಷ್ಟೇ. ಹೀಗೆ ಯೂಸ್ ಮಾಡ್ತಿದ್ದೀನಿ. ರಿಸೀವರ್ ತೋರ್ಸಾಕ್ತಿಲ್ಲ ನಿಮ್ಗೆ. ಇದ್ರಲ್ಲಿ ನೋಡ್ಕೊಳ್ಳಿ ರಿಸೀವರ್ ಯಾವ ತರ ಇದೆ ಅಂತ. ನೋಡ್ತಾ ಇರ್ಬೋದು, ರಿಸೀವರ್ ಈ ತರ ಇದೆ. ರಿಸೀವರ್ ಟೈಪ್ ಸಿ ಆಗಿರುತ್ತೆ ರಿಸೀವರ್. ನಾವು ಐಫೋನ್ ಯೂಸ್ ಮಾಡ್ಬೇಕಂದ್ರೆ ಒಂದು ಪ್ಲಗ್ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಪ್ಲಗ್, ಅದನ್ನ ಯೂಸ್ ಮಾಡ್ಕೊಬಹುದು. ಇದನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಐಟಮ್ ನೋಡಿ. ಮ್ಯಾಗ್ನೆಟಿಕ್ ಕೂಡ ಇರುವಂತದ್ದು ಬಾಕ್ಸ್ ಅಲ್ಲಿ ನೋಡಿ. ಈ ತರ ಇಳಿಸಬಹುದು. ನೋಡ್ತಾ ಇರ್ಬೋದು ಐಟಮ್ ಯಾವ ತರ ಇದೆ ನೋಡಿ ನೀವೇ. ನೆಕ್ಸ್ಟ್ ಐಟಮ್ ಹೋಗೋಣ. ಯಾರು ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ ಇದರಲ್ಲಿ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಸಕ್ಕತ್ತಾಗಿದೆ ಐಟಮ್, OG ಕಂಪ್ನಿದು. ಯಾರು ಯೂಸ್ ಮಾಡ್ಬೇಕು, ನನಗೆ ಹೊಸ ಕ್ರಿಯೇಟರ್, ನನಗೆ ಅಫೋರ್ಡ್ ಮಾಡಕ್ ಆಗಲ್ಲ ಚೆನ್ನಾಗಿರೋ ಮೈಕು, ಅಂದ್ರೆ DJI ಮೈಕು ಆ ತರ,
ಹೈ ಹೈ ಕ್ವಾಲಿಟಿದು ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಇದು ಬೆಸ್ಟ್ ಕ್ವಾಲಿಟಿನೇ. ಇದನ್ನು ಒಳ್ಳೆ ಮೈಕು ನಾನು ಯೂಸ್ ಮಾಡ್ತಿದ್ದೀನಿ, ನೀವು ಯೂಸ್ ಮಾಡ್ಕೊಳ್ಳಿ ಬೇಕಾದ್ರೆ ತಗೊಂಡು ಅಂತ ಹೇಳ್ತಾ ನೆಕ್ಸ್ಟ್ ಐಟಮ್ ಹೋಗೋಣ. ನೋಡ್ತಾ ಇರ್ಬೋದು 10,000 mAh ಪವರ್ ಬ್ಯಾಂಕ್ ಇದು. ಕ್ವಾಂಟ್ರಾನ್ ಎಂಬ ಕಂಪ್ನಿದು ರೇಂಜರ್ ಅಂತ ಏನೋ ಮಾಡೆಲ್ ಹೆಸರು. ಎರಡು ನೋಡಿ ಯಾವ ತರ ಇದೆ. ಓವರ್ ಚಾರ್ಜಿಂಗ್ ಪ್ರೊಟೆಕ್ಷನ್ ಕೂಡ ಇದೆ ಇದರಲ್ಲಿ, ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಕೂಡ ಇದೆ, ಡುವಲ್ USB ಟೈಪ್ ಸಿ ಇನ್ಪುಟ್, ಮೈಕ್ರೋ USB ಇನ್ಪುಟ್ ಕೂಡ ಇದೆ. ಹಾಗೆ ಇದು 10,000 mAh. ಈಗ ಓಪನ್ ಮಾಡೋಣ ಇದನ್ನ, ಯಾವ ತರ ಇದೆ ನೋಡ್ತಾ ಇರ್ಬೋದು. ಬಾಕ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ, ಒಳ್ಳೆ ಕಂಪ್ನಿನೇ, ಯೂಸ್ ಮಾಡ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿದೆ. ಈಗ ಚಾರ್ಜ್ ಇರಲ್ಲ ಯಾಕಂದ್ರೆ ನಾನು ಯೂಸ್ ಮಾಡ್ತಿದ್ದೆ, ಎಲ್ಲ ಹೊರಗಡೆ ಹೋಗಿದೆ, ಅದರಿಂದ ಒಂದು USB-C ಕೇಬಲ್ ಬರುತ್ತೆ, ಅದ್ ನಾನು ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲಿ ಇಟ್ಟಿಲ್ಲ. ನೋಡಿ ಯಾವ ತರ ಇದೆ ಅಂತ. ಒಂದು ನೋಡ್ತಾ ಇರ್ಬೋದು ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಲೋಗೋ ಬರುತ್ತೆ ಇಲ್ಲಿ, ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ನೋಡ್ತಾ ಇರ್ಬೋದು ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ, ಒಳ್ಳೆ ಕಂಪ್ನಿ ಮಾತ್ರ. ಯೂಸ್ ಮಾಡ್ಬಿಟ್ಟು ನಿಮ್ಗೆ ರಿವ್ಯೂ ಕೊಡೋಣ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ಆದ್ಮೇಲೆ ನಾನು ರಿವ್ಯೂ ಕೊಡ್ತಿರೋದು. ಎಲ್ಲ ಐಟಮ್ನು ಯೂಸ್ ಮಾಡಿದ್ದೀನಿ ನಾನು, ಯೂಸ್ ಮಾಡಿ ರಿವ್ಯೂ ಕೊಡ್ತಿರೋವಂಥದ್ದು. ಒಳ್ಳೆ ಕಂಪ್ನಿ ಕೂಡ ನೋಡಿ, ಕ್ವಾಂಟ್ರಾನ್ ಅಂತ ನೋಡಿ. ಯಾರು ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ, ಬುಕ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿದೆ, ಹ್ಯಾಂಡಿ ಆಗಿದೆ, ಪಾಕೆಟ್ ಫ್ರೆಂಡ್ಲಿ ಕೂಡ, ಚಿಕ್ಕದಾಗಿ ಚೆನ್ನಾಗಿದೆ. 10,000 mAh ನೋಡ್ತಾ ಇರ್ಬೋದು. ಇಂಡಿಕೇಟರ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಇಲ್ಲಿ ನೋಡಿ ಇಂಡಿಕೇಟರ್ ಕೂಡ ಫುಲ್ ಚಾರ್ಜ್ ಆಗಿ ತೋರಿಸುತ್ತೆ. ಒಂದು 1 2 3 4 ಇಂಡಿಕೇಟರ್ ಇರುತ್ತೆ. ಫುಲ್ ಆದಾಗ ಕಾಣಿಸುತ್ತೆ ನಿಮ್ಗೆ. ಈಗ ನಾನು ಯೂಸ್ ಮಾಡ್ತಿರೋದ್ರಿಂದ ಚಾರ್ಜ್ ಖಾಲಿ ಆಗಿದೆ. ಇದರಲ್ಲಿ ಪಾಕೆಟ್ ಫ್ರೆಂಡ್ಲಿ ಆಗಿ ಕಡಿಮೆ ದುಡ್ಡಲ್ಲಿ ಒಂದು ಪವರ್ ಬ್ಯಾಂಕ್ ಬೇಕು ಅಂದ್ರೆ, ಗುಡ್ ಸೆಲೆಕ್ಷನ್ ಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಒಳ್ಳೆ ಕಂಪ್ನಿ ಇದು. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಬೇಕಾದ್ರೆ ತಗೊಳ್ಳಿ. ನೋಡ್ತಾ ಇರ್ಬೋದು ಇದರಲ್ಲಿ USB ಅಟ್ ಎ ಟೈಮ್ ಇದು 2 USB ಕೊಟ್ಟಿರೋದ್ರಿಂದ ಒಂದ್ ಮಾತ್ರ ವರ್ಕ್ ಆಗುತ್ತೆ ಅನ್ಕೋಬೇಡಿ, ಎರಡು ಕೂಡ ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ನಾನು ಲ್ಯಾಪ್ಟಾಪ್ ಕೂಡ ಇದ್ರಲ್ಲಿ ಚಾರ್ಜ್ ಮಾಡಿದ್ದೀನಿ, ಟ್ರಸ್ಟ್ ಮಾಡಿ ನಿಜ. ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡಿದ್ದೀನಿ, ಫೋನ್ ಕೂಡ ಅಟ್ ಎ ಟೈಮ್ ಯೂಸ್ ಮಾಡಿದ್ದೀನಿ. 10,000 mAh ಬ್ಯಾಟ್ರಿ, ಒಳ್ಳೆ ಕ್ವಾಲಿಟಿ ಇದು. ನೋಡ್ತಾ ಇರ್ಬೋದು ಸ್ವಲ್ಪ ಡೆಂಟು ಕೂಡ ಆಗಿದೆ ನಾನು ಯೂಸ್ ಮಾಡ್ಬೇಕಾದ್ರೆ, ಆದ್ರೆ ಎಷ್ಟ್ ಸತಿ ಎತ್ತಾಕಿದೀನೋ ಗೊತ್ತಿಲ್ಲ, ಆದ್ರೆ ಇಷ್ಟೇ ಡೆಂಟ್ ಆಗಿರೋದು, ಸ್ಕ್ರಾಚಸ್ ಆಗಿರೋದು. ಒಳ್ಳೆ ಕಂಪ್ನಿ, ಒಳ್ಳೆ ಕ್ವಾಲಿಟಿ ಇದೆ. ನೆಕ್ಸ್ಟ್ ಐಟಮ್ ಹೋಗೋಣ. ಈಗ ನೋಡಿದ್ರೆ ದೊಡ್ಡ ಐಟಮ್ ನೋಡಿದ್ರೆ, ಈಗ ನೋಡಿ ಒಂದು ಚಾರ್ಜರು C2C ಮತ್ತೆ ಒಂದು ಅಡಾಪ್ಟರ್ USB ಟು C ಟೈಪ್ ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿಕ್ಕೆ. ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಎರಡೂನು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂತದ್ದು. ನೋಡ್ತಾ ಇರ್ಬೋದು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಇದರಲ್ಲಿ. ಪೋಟ್ರಾನ್ ಇಷ್ಟು ಒಳ್ಳೆ ಬ್ರ್ಯಾಂಡು, 60 ವೋಲ್ಟೇಜ್ ಮ್ಯಾಕ್ಸ್ ಔಟ್ಪುಟ್ ಇದರಲ್ಲಿ ಬರುವಂತದ್ದು. ಟೈಪ್ C ಟು ಟೈಪ್ C ಕೇಬಲ್ ಇದು. ನೋಡ್ತಾ ಇರ್ಬೋದು ಒಳ್ಳೆ ಬ್ರ್ಯಾಂಡು ಮಾತ್ರ, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ಮೇಕ್ ಎ ಸ್ಟ್ರಾಂಗ್ ಕನೆಕ್ಟ್ ಅಂತ ಇವರದ ಸ್ಲೋಗನ್. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೋಡಿ. ವೈರ್ ಮಾತ್ರ ಸಕ್ಕತ್ತಾಗಿದೆ, ನೋಡ್ಬೋದು. ಒಂದು ಥ್ರೆಡ್ ಫಿನಿಶ್ ಬರುವಂತದ್ದು ವೈರ್ ಅಲ್ಲಿ, ಥ್ರೆಡ್ ಫಿನಿಶ್ ಬರೋದ್ರಿಂದ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ರಬ್ಬರ್ ಕ್ವಾಂಟಿಟಿನ ಎಕ್ಸ್ಟೆಂಡ್ ಮಾಡಿ ಕಟ್ ಆಗದೆ ಇರೋ ತರ ಚಾರ್ಜರ್, ನಿಮ್ಗೆ ನೋಡಿರ್ತೀರಾ ನಾರ್ಮಲ್ ಚಾರ್ಜರ್ ಎಲ್ಲ ಇಲ್ಲಿ ಕಟ್ ಆಗುವಂತದ್ದು, ಇದು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಸೇಫ್ಟಿ ಇದ್ರಲ್ಲೇ ಇರುತ್ತೆ, ಬೇರೆಯವ್ರು ಎಕ್ಸ್ಟ್ರಾ ತಗೊಂಡ್ ಹಾಕೊಂತೀರಾ ಈ ತರ ರಿಂಗ್ ತರ, ಆದ್ರೆ ಇದ್ರಲ್ಲೇ ಕೊಟ್ಬಿಟ್ಟಿದ್ದಾರೆ. ಒಳ್ಳೆ ಬ್ರ್ಯಾಂಡು, ಒಳ್ಳೆ ಮೆಟಲ್ ನೋಡಿ, ಮೆಟಲ್ ಅಲ್ಲಿ ಫಿನಿಶ್ ಮಾಡಿರುವಂತದ್ದು. ನೋಡ್ತಾ ಇರ್ಬೋದು C2C ಒಳ್ಳೆ ಚಾರ್ಜರ್, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ, ನೀವು ಯೂಸ್ ಮಾಡ್ಕೊಬಹುದು, ಯಾವ್ದಕ್ ಬೇಕು ಅದಕ್ಕೆ ಯೂಸ್ ಮಾಡ್ಕೊಬಹುದು. ಇದ್ ನೋಡ್ತಾ ಇರ್ಬೋದು RD ಒನ್ ಸೆಟ್ ಅಚೆಡ್ ಅಂತ ಇವ್ರ ಸ್ಲೋಗನ್. RD ಅಂತ ಕಂಪ್ನಿ ಹೆಸರು. IRD ನೋ RD ನೋ ಗೊತ್ತಾಗ್ತಿಲ್ಲ, ಯಾಕಂದ್ರೆ ರೆಡ್ ಅಲ್ಲಿ ಬ್ಲಾಕ್ ಅಲ್ಲ, IRD ಇರಬಹುದು. PC20 USB 3.1 ಇದು ಟು ಟೈಪ್ C ಕನೆಕ್ಟರ್ ನೋಡಿ. ಇದು ಕೀಬೋರ್ಡ್ ಸಪೋರ್ಟ್ ಮಾಡುತ್ತೆ, ಮೌಸ್ ಸಪೋರ್ಟ್ ಮಾಡುತ್ತೆ, USB ಸ್ಟಿಕ್ ಗೆ, ಡಾಟಾ ಲೈನ್ ಗೆ,
ಕಾರ್ಡ್ ರೈಡರ್ಗೆ, ಪ್ರಿಂಟರ್ಗೆ, USB ಹಬ್ಗೆ, ಹಾರ್ಡ್ ಡಿಸ್ಕ್ಗೆ, ಗೇಮ್ ಪ್ಯಾಡ್ಗೆ, ನೆಟ್ವರ್ಕ್ ಕಾರ್ಡ್ಗೆ, ಇಷ್ಟಕ್ಕೆಲ್ಲ ಇದು ಸಪೋರ್ಟ್ ಮಾಡುತ್ತೆ. ಇದು ಕನೆಕ್ಟರ್ ನೋಡ್ತಾ ಇರ್ಬೋದು. ಇದು ನಾನು ಅಂಗಡಿಗಳಲ್ಲಿ ನೋಡ್ತೀನಿ ಲೋಕಲ್. ನನ್ನ ಪ್ರಕಾರ ಇದು ಅದೇ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ. ಟ್ರಾನ್ಸ್ಫರ್ ಆಗುತ್ತೆ ಡಾಟಾ ಅದನ್ನು ಮಾತ್ರ ಗೊತ್ತು. ಇನ್ನ ಗೇಮಿಂಗ್ ಕಾರ್ಡ್ಗೆ ಅದು ಇದಕ್ಕೆಲ್ಲ ನಾನು ಯೂಸ್ ಮಾಡಿಲ್ಲ. ನನ್ನ ಪ್ರಕಾರ ವರ್ಕ್ ಆಗೋ ಡೌಟ್. ವರ್ಕ್ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಯಾಕಂದ್ರೆ ಒಳ್ಳೆ ಕಂಪ್ನಿನೇ ಇದೂನು. ಇಷ್ಟೊಂದೆಲ್ಲ ಫ್ಯೂಚರ್ ಇದೆ ಇದ್ರಲ್ಲಿ ನೋಡ್ತಾ ಇರ್ಬೋದು. ನಮ್ಗೆ 2 ತರ ಇದೆ. ಇಲ್ಲಿ ಬೇರೆ ಇದೆ ಫೋಟೋದಲ್ಲಿ. ಇದೇ ಇರ್ಬೋದು ನನ್ನ ಪ್ರಕಾರ. ಇಲ್ಲ ಮಿಸ್ ಮ್ಯಾಚ್ ಆಗೈತೆ, ಇಲ್ಲ ಇದೇನೋ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿದೆ. ಬೇಕಾದ್ರೆ ಡಾಟಾ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಇದು ನೋಡಿದೀನಿ, ಡಾಟಾ ಟ್ರಾನ್ಸ್ಫರ್ ಮಾಡಿ. ಬ್ಲಾ 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 ಕೀಬೋರ್ಡು, ಪ್ರಿಂಟರು ಈ ತರ ಯಾವ್ದಾರು ಇದ್ರೆ ಯೂಸ್ ಮಾಡಿ ನೋಡಿ. ನನಗೂ ಗೊತ್ತಿಲ್ಲ, ಕಮೆಂಟ್ ಹಾಕಿ ಯೂಸ್ ಮಾಡಿ. 2 ಕೂಡ ಒಳ್ಳೆ ಪ್ರಾಡಕ್ಟ್. ಯೂಸ್ ಮಾಡೋದಾದ್ರೆ ಯೂಸ್ ಮಾಡಿ. ಲಿಂಕ್ ಹಾಕಿರ್ತೀನಿ. ಫೋಟ್ರಾನಿಕ್ಸ್ ಒಳ್ಳೆ ಕಂಪ್ನಿ. ಅದು IRD ಇದು. ಅದು ಎಲ್ಲ ಲೋಕಲ್ ಇಲ್ಲ ಬ್ರ್ಯಾಂಡ್ ಗೊತ್ತಿಲ್ಲ. ಒಟ್ನಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬೇಗ ಟ್ರಾನ್ಸ್ಫರ್ ಮಾಡುತ್ತೆ ಡಾಟಾನ. ಇದು ಮಾತ್ರ ಫೋಟ್ರಾನಿಕ್ಸ್ ಕಂಪ್ನಿ ಒಳ್ಳೆ ಕಂಪ್ನಿ. ಒಳ್ಳೆ ಚಾರ್ಜರ್ ಕೂಡ ಮೆಟಲ್ ಫಿನಿಶ್ ಕೊಟ್ಟಿರುವಂತದ್ದು, ಥ್ರೆಡ್ ಫಿನಿಶ್ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಯೂಸ್ ಮಾಡೋದಾದ್ರೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ಬೋದು. ಫ್ಯಾನು ಮತ್ತೆ ಏರ್ ಡ್ರೈಯರ್ ಇದು ಕೂಡ ನಾನು ಮೀಶೋ ಅಲ್ಲಿ ಬುಕ್ ಮಾಡಿದಂತದ್ದು. ಇದು ಕಪ್ಲರ್ ಕಳೆದೋಗ್ಬಿಟ್ಟೈತೆ, ಯೂಸ್ ಮಾಡ್ತಾ ಇದ್ದೆ. ನೀಟಾಗಿ ವರ್ಕ್ ಆಗುತ್ತೆ ಮಾತ್ರ. ಒಳ್ಳೆ ಗಾಳಿ ಕೂಡ ಬರುತ್ತೆ ಇದರಲ್ಲಿ. ಫ್ಯಾನ್ ಅಲ್ಲಿ ಪಾಕೆಟ್ ಫ್ರೆಂಡ್ಲಿ. ಅಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಬಸ್ ಗೀಸಲ್ಲಿ ಕುತ್ಕೊಂಡಿದಾಗ ಸೆಕೆ ಆದಾಗ ಫ್ಯಾನ್ ಇರಲ್ವಲ್ಲ, ಹಾಕೊಂಡು ಹಿಂಗೆಲ್ಲ ಇದ್ ಮಾಡ್ಕೊಂಡು ಹೋಗ್ಬೋದು. ಸೆಕೆ ಆಗಲ್ಲ ಅಷ್ಟು. ಇದು ಯೂಸ್ ಮಾಡ್ಕೊಬಹುದು. ಹ್ಯಾಂಡಲ್ಲಿ ಇಟ್ಕೊಂಡು, ಹ್ಯಾಂಡ್ ಫ್ರೆಂಡ್ಲಿ, ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಗಾಳಿಗೆ ಸೆಕೆ ಆದಾಗ ಇಟ್ಕೊಬಹುದು. ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ. ಸೊ ಟ್ರಾವೆಲಿಂಗಿಗಂತೂ ಬೆಸ್ಟ್ ಫ್ಯಾನ್. ಬೆಸ್ಟ್ ಫ್ಯಾನ್ ಇದು. ನೋಡಿ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಏನಿಲ್ಲ ಅಂದ್ರು 1.5 hour 2 hours ಅಥವಾ 3 hours ಏನೋ ಬರುತ್ತೆ ಪವರ್ ಬ್ಯಾಕಪ್ ಅಂತ ಹೇಳಕ್ ಇಷ್ಟ. ನೆಕ್ಸ್ಟ್ ಏರ್ ಡ್ರೈಯರ್. ಇದು ಕೂಡ ಮೀಶೋದಲ್ಲಿ ನಾನು ಇದು ಒಂದು ನಾನು ಜಸ್ಟ್ 350ಗೇನೋ ಫ್ಯಾನ್ ಬುಕ್ ಮಾಡಿದ್. ನಾನು ಕಪ್ಲರ್ ಎಲ್ಲ ಹಾಕ್ಬಿಟ್ಟಿದೀನಿ 350ಗೆ. ಇದು 150 ಅಷ್ಟೇ. 150 ಅಷ್ಟೇ. ಬೆಸ್ಟ್ ಏರ್ ಡ್ರೈಯರ್. ಇದನ್ನು ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿದೆ. ನೋಡಿ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಒಳಗಡೆ ಎಲ್ಲ ಗ್ರಿಲ್ ಎಲ್ಲ ಕಾಣಿಸ್ಕೊತಿಂತೆ. ಸ್ಪ್ರಿಂಗ್ ಎಲ್ಲ ಅದೇ ಹೀಟರ್, ಸ್ಪ್ರಿಂಗ್ ಅಲ್ಲೇ ಹೀಟ್ ಆಗೋದು. ಹ್ಯಾಂಡ್ ಫ್ರೆಂಡ್ಲಿ. ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಆಫ್, ಮಧ್ಯದಕ್ಕೆ ಬಂದ್ರೆ ಆಫ್. ಇದು ಅಂದ್ರೆ ಮೇಲ್ ಬಂದ್ರೆ ಆಫ್. ಒಂದ್ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ 1 ಬರುತ್ತೆ. ಇನ್ನೊಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ, ಫುಲ್ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ಬರುತ್ತೆ. ಚೆನ್ನಾಗಿದೆ ಇದು ಕೂಡ, ನೋಡ್ಬೋದು. ಒಳ್ಳೆ ಹೀಟರ್. ಏರ್ ಡ್ರೈ ಮಾಡೋದಿಕ್ಕೆ ಸಕ್ಕತ್ತಾಗಿರುತ್ತೆ. ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ದೊಡ್ಡದು ಕಾಸ್ಟ್ಲಿ ತಗೊಳಕ್ ಆಗಲ್ಲ ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಕ್ಕತ್ತಾಗಿದೆ. ಯೂಸ್ ಮಾಡಿದೀನಿ ನಾನು ಕೂಡ. ನನ್ನ ಹತ್ರ ಬೇರೆ ಇನ್ನೊಂದಿದೆ, ಬಟ್ ಇದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಟ್ರಿಪ್ಗೆ ತಗೋಬಹುದು ನೀವು ಏರ್ ಡ್ರೈ ಮಾಡೋದಿಕ್ಕೆ. ಏನಿಲ್ಲ, ಈ ತರ ನೋಡಿ, ಹಿಂಗ್ ಹಾಕ್ಬಿಟ್ಟು ಒಂದ್ ಬಾಕ್ಸ್ ಹಾಕೊಂಡು ಹಿಂಗೆ ಕವರ್ ಮಾಡ್ಬಿಟ್ಟು, ಒಂದ್ ಕವರ್ಗೆ ಹಾಕೊಂಡು ಹೋದ್ರು, ಬಾಕ್ಸ್ ಹಾಕೋ ಹೋದ್ರು ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಂಡು. ಇದಾದ್ರೂ ಅಷ್ಟೇ. ನೋಡ್ತಾ ಇರ್ಬೋದು. ಇದು ಬಂದು ಎಕ್ಸೆಲ್ ಅಂದ್ರೆ ಏರ್ಪೋರ್ಟ್ಸ್ 2 ಜನದು ಇದು ಪೌಚ್. ಇದು ಬಂದು ಅದು ಇದಿರುತ್ತಲ್ಲ ಏರ್ಪೋರ್ಟ್ಸ್, ಅದನ್ನ 2 ಕಡೆನೂ ಪ್ಲಗ್ ಮಾಡ್ಬಿಟ್ಟು ಹಿಂಗ ಹಾಕೊಂಡು ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡುವಂತದ್ದು ಈ ತರ. ಇದನ್ನ ಸೈಡ್ಗೆ ಇಡೋಣ. ಇದು ನೆಕ್ಸ್ಟ್ ತಗೊಳ್ಳೋಣ. ಎಕ್ಸೆಲ್. ಇದು ಏರ್ಪೋರ್ಟ್ಸ್ 2 ಜನದು, ಏರ್ಪೋರ್ಟ್ಸ್ 2 ಸೆಕೆಂಡ್ ಜನದು. ಇದು ನೋಡ್ತಾ ಇರ್ಬೋದು. ನೋಡಿ, ಒಂದು ರಿಂಗ್ ಬರುತ್ತೆ, ಪೌಚ್ ಬರುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇರಲ್ಲ ಇದ್ರಲ್ಲಿ. ಸೈಡ್ ನೋಡಿ, ಒಳ್ಳೆ ಫಿನಿಶಿಂಗು, ಗಟ್ಟಿ ಇದೆ. ಬಿದ್ರು ಏನಾಗಲ್ಲ ನಿಮ್ಮ ಏರ್ಪೋರ್ಟ್ಸ್. ನೋಡ್ತಾ ಇರ್ಬೋದು.
ಕರೆಕ್ಟ್ ಆಗಿ ಹೋಲ್ಸ್ ಎಲ್ಲ ಪಂಚ್ ಹೋಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಲೈಟಿಂಗ್ ಇಂಡಿಕೇಟರ್ ಕೂಡ ಕರೆಕ್ಟ್ ಆಗಿದೆ. ಇಂಡಿಕೇಟರ್ ಕರೆಕ್ಟ್ ಆಗಿದೆ. ಇದನ್ನ ಈ ತರ ರಿಂಗ್ ನ ತೆಗೆದುಬಿಟ್ಟು, ಇದೊಂದು ನನಗ್ ಬಿದ್ದಿದ್ದು ಮೀಶೋದಲ್ಲಿ 500 ಬೀಳ್ತಿದ್ದು, ಒಳ್ಳೆ ಕ್ವಾಲಿಟಿ ಇದು. 500 ಬೀಳ್ತು. ನೀವು ಬೇಕಂದ್ರೆ ಇದ್ರೆ ನಿಮ್ಮ ಹತ್ರ ಇಟ್ಕೋ. ಏರ್ಪೋರ್ಟ್ಸ್ 2 Gen ಇದ್ರೆ ನಿಮ್ಮ ಹತ್ರ ತಗೊಬಹುದು. ನೋಡಿ ನಾನು ತೋರಿಸ್ತೀನಿ ನಮ್ದು ಏರ್ಪೋರ್ಟ್ಸ್. ಇಷ್ಟೇ ನೋಡ್ತಾ ಇರ್ಬೋದು. ನೀಟಾಗಿ ಕವರ್ ಆಯ್ತು. ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ. ಬೇಕಂದ್ರೆ ನೀವು ಯೂಸ್ ಮಾಡ್ಕೊಬಹುದು. ನೋಡು, ಫ್ಲೆಕ್ಸಿಬಲ್ ಆಗಿದೆ. ಒಳ್ಳೆ ಕರೆಕ್ಟ್ ಆಗಿ ಇಲ್ಲ ಫಿನಿಶ್ ಮಾಡಿರುವಂತದ್ದು. ಪ್ಲಾಸ್ಟಿಕ್ ಅಂದ್ರೆ ರಬ್ಬರ್ದು ಪ್ಲಾಸ್ಟಿಕ್ದು ಗೊತ್ತಾಗ್ತಿಲ್ಲ. ಮೇ ಬಿ ರಬ್ಬರ್ದೆ ಇದು. ರಬ್ಬರ್ದೆ. ನೋಡಿ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು ಪಂಚ್ ಹೋಲ್ಗಳು ಕರೆಕ್ಟ್ ಆಗಿದೆ. ಸ್ಪೀಕರ್ಗೆ, ಇದು ಸೆನ್ಸರ್ಗೆ, ಚಾರ್ಜಿಂಗ್ ಎಲ್ಲ ಕರೆಕ್ಟ್ ಆಗಿ ಫಿನಿಶಿಂಗ್ ಇದೆ. ಒಳ್ಳೆ ಫಿಟ್ಟಿಂಗ್ ಕೂಡ ಇರುವಂತದ್ದು. ನೆಕ್ಸ್ಟ್ ಐಟಮ್ ಹೋಗೋಣ. ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ. ಗೈಸ್, ಇದೊಂದು ತೋರ್ಸೋದ್ ಮರ್ತೋದೆ. ಇದ್ ನೋಡಿ, ಇದು ಹೆಂಗ್ ಹಾಕೊಳ್ಳೋದಂತ ತೋರಿಸ್ತೀನಿ. ಎರಡು ತೆಗೆದ್ಬಿಟ್ಟು, ನಿಮ್ಗೆ ಗಾಡಿಲೆಲ್ಲ ಯೂಸ್ ಮಾಡೋದಿಕ್ಕೆ ಬಿದೋಗುತ್ತೆ ಅಂತ ನಿಮಗ್ ಭಯ ಇದ್ರೆ ಈ ತರ ಪ್ಲಗ್ ಮಾಡಿ. ನೋಡಿ, ಈ ತರ ಪ್ಲಗ್ ಮಾಡಿ ಆರಾಮಾಗಿ ಈ ತರ ಯೂಸ್. ಎಷ್ಟೇ ಶೇಕ್ ಆದ್ರೂ ಹಿಂಗ್ ಬಿದ್ರುನು ನೀವು ಹಿಂಗ್ ತೆಗ್ದಾಕ್ಬಿಟ್ರು ನೋಡಿ ಅಲ್ಲೇ ನ್ಯಾತಾಡ್ತಾ ಇರುತ್ತೆ. ಈ ತರ ಇಟ್ಕೊಂಡಿರುತ್ತೆ. ಈ ತರ ಎತ್ಕೊಂಡು ತಿರ್ಗಾ ಪ್ಲಗ್ ಮಾಡ್ಕೊಬಹುದು. ಯಾರು ಇದು ಕೂಡ ಸಿಗುತ್ತೆ ಮೀಶೋದಲ್ಲಿ. ಇದೊಂದು ಬಂದು 50 ರೂಪೀಸ 80 ರೂಪೀಸ ಬೀಳುತ್ತಷ್ಟೇ ನಮ್ಗೆ. ಇದು ಬೇಕಾದ್ರೆ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಎಲ್ಲಾ ಕಲರ್ ಅಲ್ಲೂ ಸಿಗುತ್ತೆ. ನಮ್ಗೆ ವೈಟ್ ಬೇಕಿತ್ತು, ವೈಟ್ ತರ್ಸ್ಕೊ. ಅಂದ್ರೆ ನಾವು ಇಯರ್ ಬಡ್ಸ್ ಮ್ಯಾಚಿಂಗ್ ಆಗೋ ತರ ಬ್ಲ್ಯಾಕ್ ಇಲ್ಲ ವೈಟ್ ತರ್ಸ್ಕೊಬೇಕಾಯ್ತು. ಅದಕ್ಕೆ ವೈಟ್ ತರ್ಸ್ಕೊಂಡು. ಇದು ನೋಡಿ, ಇದು ಬಂದು ಇದು ಏರ್ಪೋರ್ಟ್ಸ್. ಇದು ಅಲ್ಟ್ರಾ ಪೋರ್ಟ್ಸ್ ಮ್ಯಾಕ್ಸ್ ಅಂತ ಯಾವ್ದೋ ಲೋಕಲ್ ಕಂಪ್ನಿ ಇದು. ಬಂದು ನಮ್ಗೆ ಎಷ್ಟು 300 250 ಅಷ್ಟೇ ಬಿದ್ದಿದ್ದು, ಜಾಸ್ತಿ ಏನಿಲ್ಲ. ಅಂತ ಸ್ಪೆಸಿಫಿಕೇಶನ್ ಏನು ಇಲ್ಲ. ಟಚ್ ಕಂಟ್ರೋಲ್ ಕೂಡ ಇದೆ ಅಂತೆ. ಟ್ರೂ ವೈರ್ಲೆಸ್ ಹೆಡ್ಸೆಟ್ ಅಂತೆ. ಅಲ್ಟ್ರಾ ಪೋರ್ಟ್ಸ್ ಅಂತ ಇದ್ರ ಹೆಸರು. ಟೈಪ್ ಸಿ. ಎಫೆಕ್ಟಿವ್ ಡಿಸ್ಟೆನ್ಸ್ 15 ಇಂದ 20 ಮೀಟರ್ಸ್ ಅಷ್ಟೇ. ಟೆಂಪೇಟ್ ಇರೋದು 8 mm ಅಷ್ಟೇ, ಜಾಸ್ತಿ. ENC ಇಂಟೆಲಿಜೆಂಟ್ ಕಮ್ಯುನಿಕೇಶನ್ಸ್ ಅಷ್ಟೇ ಇರೋದು. ವೈರ್ಲೆಸ್ ಪಾಡ್ಕಾಸ್ಟ್. ಬ್ಯಾಟರಿ ಹೆಡ್ಫೋನ್ 30 mAh ಅಷ್ಟೇ. ಚಾರ್ಜಿಂಗ್ ಬಿನ್ ಬ್ಯಾಟರಿ 300 mAh. ಇದೆಲ್ಲ ಬಿಟ್ಟು ಹೇಳೋದಾದ್ರೆ ನಾವು, ಇದು ಟಾಕ್ ಟೈಮ್ 5H, ಮ್ಯೂಸಿಕ್ ಪ್ಲೇ ಟೈಮ್ 4 to 5 hour. ಮಾತಾಡೋದಿಕ್ಕೆ 5 hour. ಬರೀ ಮಾತಾಡೋದಾದ್ರೆ, ಸಾಂಗ್ ಕೇಳೋದಾದ್ರೆ 4 ರಿಂದ 5 hour. ಆಟೋಮೆಟಿಕ್ ಪೇರ್ ಇದೆ. ಓಪನ್ ಮಾಡಿದಷ್ಟಿಗೆ ಬಾಕ್ಸ್ ನ ಫೋನ್ ಬ್ಲೂಟೂತ್ ಆನ್ ಆಗಿದ್ರೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಸ್ಟ್ಯಾಂಡ್ ಬೈ ಟೈಮ್ 6 hours ಅಷ್ಟೇ. ವಾಟರ್ ಪ್ರೂಫ್ ಕೂಡ ಇದೆ ಅಂತ ಇದರಲ್ಲಿ. ನೋಡಿ, ಇದೆಲ್ಲ ಫೀಚರ್ಸ್ ಇದೆ. ವೈರ್ಲೆಸ್ ಎಫೆಕ್ಟಿವ್ ಡಿಸ್ಟೆನ್ಸ್ 15 to 20 ಮೀಟರ್ಸ್ ಅಷ್ಟೇ. ಅನ್ಬಾಕ್ಸ್ ಮಾಡೋಣ. ಇಂತ ಕ್ವಾಲಿಟಿ ಇಲ್ಲ ಬಾಕ್ಸ್ ಇದು. ತರಬಹುದು ಪ್ಲಾಸ್ಟಿಕ್ ಯಾವ ತರ ಇದೆ ಅಂತ. ಈ ತರ ಬರುತ್ತೆ. ನೋಡ್ತಾ ಇರ್ಬೋದು. ಟೈಪ್ ಸಿ ನೋಡ್ತಾ ಇರ್ಬೋದು. ಈ ತರ ಬೇರೆ ಬೇರೆ ಕೊಟ್ಟಿರ್ತಾರೆ. ಇದನ್ನ ತೆಗೆದು ಪ್ಲಗ್ ಮಾಡಿ. ಮೇ ಬಿ ಚಾರ್ಜ್ ಇಲ್ಲ ಅನ್ಸುತ್ತೆ. ಚಾರ್ಜ್ ಆಫ್ ಮಾಡೋಣ. ನನ್ ಪ್ರಕಾರ ಇದು ವರ್ತೆ ಇದೆ. ಯಾಕಂದ್ರೆ 300 400 ಗೆಲ್ಲ ಇದು ಸಿಗುತ್ತೆ ಅಂದ್ರೆ 350 ಏನೋ ಬೀಳ್ತು ನಮ್ಗೆ. ಮೇ ಬಿ ಸರಿಯಾಗಿ ಗೊತ್ತಿಲ್ಲ. 350 ಇರ್ಬೋದು. ಒಳ್ಳೆ ಮ್ಯೂಸಿಕ್ ಕೂಡ ಕಳಿಸುವಂತದ್ದು. ಇಂಡಿಕೇಟರ್ ಕೂಡ ಬರುತ್ತೆ. ಇದು ಚಾರ್ಜ್ ಇಲ್ಲ ಈಗ, ಅದರಿಂದ ತೋರಿಸ್ತಿಲ್ಲ. ಯೂಸ್ ಮಾಡ್ತಾ ಇದ್ದೆ ಇದನ್ನು ಕೂಡ. ಯಾಕಂದ್ರೆ ನಮ್ದು ಆಪಲ್ದು ಏನಾದ್ರು ಚಾರ್ಜ್ ಖಾಲಿ ಆದ್ರೆ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಒಳ್ಳೆ ಬೆಸ್ಟ್ ಕ್ವಾಲಿಟಿ. ಯಾಕಂದ್ರೆ ಆ ಬಜೆಟ್ ಅಲ್ಲಿ ಈ ತರ ಕ್ವಾಲಿಟಿ ಬೇರೆ ಏರ್ಪೋರ್ಟ್ಸ್ ಮೇ ಬಿ ಕೊಡಬಹುದೇನೋ ಗೊತ್ತಿಲ್ಲ. ಬಟ್ ಒಳ್ಳೆ ಎಫೆಕ್ಟಿವ್ ಪ್ರೈಸ್ ಅಲ್ಲಿ
ಇದನ್ನ ನೀವು ತಗೊಬಹುದು. ಒಳ್ಳೆ ಸೌಂಡ್ ಕೂಡ ಕೇಳಿಸುತ್ತೆ, ಮಸ್ತ್ ಆಗಿದೆ. ಈ ಸೈಡ್ ತರ ಒಳ್ಳೆ ಗ್ರಿಪ್ ಇದೆ, ಕಿವಿಗೆ ಒಳ್ಳೆ ಗ್ರಿಪ್ ಕೂಡ ಸಿಗುತ್ತೆ, ಅಷ್ಟು ಪೇನ್ ಆಗಲ್ಲ. ಬೇರೆ ಏರ್ಪೋರ್ಟ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಇಯರ್ ಪೇನ್ ಆಗುತ್ತೆ, ಇದು ಅಷ್ಟು ಪೇನ್ ಆಗಲ್ಲ. 3 to 4 hours ಅಂದ್ರೆ 4 to 5 hours ಅಲ್ವಾ, ಆರಾಮಾಗಿ 5 hours ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಇಯರ್ಸ್ ಅಷ್ಟು ಪೇನ್ ಆಗಲ್ಲ. ಹಾಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ 5 hour ಕೊಡುತ್ತೆ. ಇಲ್ಲಿ ನಿಮ್ಗೆ ಇಂಡಿಕೇಟರ್ ಕೂಡ ಬರುತ್ತೆ, ಇಲ್ಲಿ ಡಿಸ್ಪ್ಲೇ ಇಂಡಿಕೇಟರ್. ಈಗ ಚಾರ್ಜ್ ಇಲ್ಲ ಅದರಿಂದ ತೋರಿಸ್ತಿಲ್ಲ, ಇದು ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ ಈ ಕೇಸಲ್ಲಿ ಮತ್ತೆ ಈ ಏರ್ಬಡ್ಸ್ ಗಳಲ್ಲಿ ಅದನ್ನು ತೋರಿಸುತ್ತೆ. ಒಳ್ಳೆ ಐಟಮ್, ಆನ್ ಆಗುತ್ತೆ, ಯೂಸ್ ಮಾಡ್ತಾ ಇದ್ದೀನಿ. ಇದು ಇಂಡಿಕೇಟರ್ ಇಲ್ಲಿ ತೋರ್ಸೋಣ ಅಂದ್ರೆ ಚಾರ್ಜ್ ಇಲ್ಲ, ಯಾಕಂದ್ರೆ ಈಗ ತಾನೇ ಖಾಲಿ ಆಯ್ತು. ಇದ್ ನೋಡಿ, ಇದ್ರಲ್ಲಿ ತೋರಿಸ್ತೀನಿ. ಇಂಡಿಕೇಟರ್ ನೋಡ್ತಾ ಇರ್ಬೋದು, ಲೆಫ್ಟ್ ಅದು, ರೈಟ್ ಅದು, ಮತ್ತೆ 90% ಕೇಸ್ ಈ ತರ ತೋರಿಸುತ್ತೆ. ಟ್ರಾನ್ಸ್ಪರೆಂಟ್ ಆಗಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಪಾಕೆಟ್ ಫ್ರೆಂಡ್ಲಿ, ಛೋಟಾ ಬಿಮ್ ಪಾಕೆಟ್ ಫ್ರೆಂಡ್ಲಿ ತರ ಇದೆ, ಸಖತ್ತಾಗಿದೆ. ನೀವು ಯೂಸ್ ಮಾಡ್ಕೊಬಹುದು. ಇದ್ರ ಜೊತೆಗೆ ನಮ್ಗೆ ಒಂದು ಮ್ಯಾನುವಲ್ ಕೊಡ್ತಾರೆ, ಚೈನೀಸ್ ಕಂಪ್ನಿ. ಒಂದು ಶೀಟ್ ಅಲ್ಲಿ ಒಂದು ಮ್ಯಾನುವಲ್ ಇರುತ್ತೆ. ಅದ್ ಬಿಟ್ರೆ ಒಂದು ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ, ಸಿ ಟೈಪ್. ಚಾರ್ಜರ್ ಕೂಡ ಅಷ್ಟು ಇದಿಲ್ಲ, ಬಜೆಟ್ ಫ್ರೆಂಡ್ಲಿಗೆ ಕರೆಕ್ಟ್ ಆಗಿದೆ, ಯೂಸ್ ಮಾಡ್ಕೊಬಹುದು. ಬೇಕಂದ್ರೆ ಯೂಸ್ ಮಾಡ್ತಿದೀವಿ, ಅದರಿಂದ ಇಲ್ಲೇ ಬಾಕ್ಸ್ ಒಳಗೆ ಹಾಕಲ್ಲ, ಹಂಗೆ ಇರ್ತೀನಿ. ನೀವು ಬೇಕಾದ್ರೆ ಟೈಪ್ ಸಿ ಚಾರ್ಜರ್ ಬೇರೆ ಯೂಸ್ ಮಾಡ್ಬೋದು, ಇದನ್ನ ಯೂಸ್ ಮಾಡ್ಬೇಕಂತ ಕಂಪಲ್ಸರಿ ಏನಿಲ್ಲ. ಚಾರ್ಜ್ ಆಗುತ್ತೆ, ಬೇರೆ USB ಗಳಿಂದಾನು ಚಾರ್ಜ್ ಆಗುತ್ತೆ. ಬೇರೆ USB-C ಟೈಪ್ ನ ಚಾರ್ಜರ್ ಇಂದ ಆರಾಮಾಗಿ ನೀವು ಚಾರ್ಜ್ ಮಾಡ್ಬೋದು. ಈಗ ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಹೊರಗಡೆ. ನೆಕ್ಸ್ಟ್ ಐಟಮ್ ಪ್ಲೀಸ್. ಈ ಐಟಮ್ ಕೂಡ ಬುಕ್ ಮಾಡಿದ್ದೆ ನಾನು, ಇದ್ರ ಜೊತೆಗೇನೆ ಈ ಏರ್ಪೋರ್ಟ್ಸ್ ಜೊತೆಗೇನೆ ಬುಕ್ ಮಾಡಿದೆ, ಯಾಕಂದ್ರೆ ನನಗೆ ನೆಸೆಸಿಟಿ ಇತ್ತು, ಬೇಕಾಗಿರೋದ್ರಿಂದ ಇದನ್ನ ಬುಕ್ ಮಾಡ್ಕೊಂಡಿದೆ. ಇದು ನಮ್ಗೊಂದು 30 rupees ಏನೋ ಬೀಳ್ತು. ಒಳ್ಳೆ ವೈರ್ದು ಆಕ್ಸ್ ಕೇಬಲ್ ಇದು. ಬೇಕಾದ್ರೆ ನಿಮ್ಗೆ ಕಾರ್ಗಳಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಆಂಡ್ರಾಯ್ಡ್ ಸಿಸ್ಟಮ್ ಇಲ್ಲ ಅಂದ್ರೆ ಇದ್ರೂನು ಒಂದೊಂದ್ಸತಿ ಬೇಕಾಗುತ್ತೆ, ಯಾಕಂದ್ರೆ ಯೂಸ್ ಮಾಡ್ಬೇಕಾದ್ರೆ ಏನಾದ್ರು ಲ್ಯಾಗ್ ಆಗ್ತಿದ್ರೆ, ಎಮರ್ಜೆನ್ಸಿ ಯೂಸ್ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು. ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಲೆಂತ್ ಒಂದು ಅರ್ಧ ಮೀಟರ್ ಬರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾರು ನೀವು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಇದೇ ತರ ಬೇರೆ ಬೇರೆ ಐಟಮ್ ಕೂಡ ತೋರಿಸ್ತೀನಿ. ಹಾಗೆ ನನ್ನ ಬ್ಲಾಗ್ಸ್ ಕೂಡ ನೋಡ್ತಾ ಇರಿ. ಬ್ಲಾಗ್ಸ್ ಕೂಡ ಇದೇ ಚಾನಲ್ ಅಲ್ಲಿ ಹಾಕ್ತೀನಿ. ಐಟಮ್ ರಿವ್ಯೂಗಳು ಇದ್ರೂ ಇದೇ ಚಾನಲ್ ಅಲ್ಲಿ ಹಾಕ್ತೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ನಾನು ಯಾವುದಕ್ಕೂ ಫಿಕ್ಸ್ ಆಗಿರಲ್ಲ, ಯಾಕಂದ್ರೆ ಕಂಟೆಂಟ್ ಅಷ್ಟೇ, ನಿಮ್ನ ಎಂಟರ್ಟೈನ್ ಮಾಡ್ಬೇಕು, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ ನನಗೆ. ಆದ್ರಿಂದ ಎಲ್ಲಾ ತರ ವಿಡಿಯೋನು ಇದೊಂದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಆದ್ಮೇಲೆ ನೋಡೋಣ, ಬೇರೆ ಚಾನಲ್ ಮಾಡೋಣ. ಸೊ ಗೈಸ್, ಬರೀ ನೋಡೋದಲ್ಲ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲ ನನ್ನ ವಿಡಿಯೋಗಳು ನಿಮ್ಗೆ ಬೇಗ ತಲುಪುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಐಟಮ್ದೆಲ್ಲ ನಿಮ್ಗೆ ಐಟಮ್ ಬೇಕು ಅಂದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೋಡಿ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಎಲ್ಲ ಐಟಮ್ದು ಪ್ರೈಸ್ ಲಿಸ್ಟ್ ಕೂಡ ಹೇಳಿದೀನಿ. ಹೇಳಿಲ್ಲ ಅಂದ್ರೆ ಮಿಸ್ ಆಗಿದ್ರೆ ಅಲ್ಲೇ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನಿಮ್ಮ ಏಕೆ ಕನ್ನಡಿಗ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳು, ಟಾಟಾ, ಬೈ ಬೈ.